ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫಂಕ್ಷನ್ಗಳಲ್ಲಿ ಕೊಡುವಂಥ ಫಲ ತಾಂಬೂಲ ಬ್ಯಾಗ್ನಲ್ಲಿ ನಾನು ಇವತ್ತು ಒಂದು ಸಿಂಪಲ್ ಆಗಿರುವಂಥ ಬಾಗಿಲಿಗೆ ಹಾಕುವ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಫಲ ತಾಂಬೂಲದ ಬ್ಯಾಗ್, 2 ಥರದ ಲೇಸು, ಸ್ಟೆಪ್ಲರು, ಫ್ಲವರ್ ಶೇಪ್ ಬೀಡ್ಸು, ಚಿಕ್ಕ ಬೆಲ್ಸು, ಪರ್ಲ್, ಫೆವಿಕ್ರಿಲ್, ಸೂಜಿ ದಾರ, ಕತ್ತರಿ ಇಷ್ಟನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. ಬ್ಯಾಗು ಸ್ವಲ್ಪ ಹಾರ್ಡ್ ಆಗಿರಬೇಕು, ರಫ್ ಆಗಿರಬೇಕು. ಸ್ಮೂತ್ ಆಗಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಹಾರ್ಡ್ ಆಗಿರುವಂಥ ಬ್ಯಾಗನ್ನು ತಗೊಳ್ಬೇಕು. ಇದು ಒಂದೊಂದು ಸರಿ ಹ್ಯಾಂಡಲ್ಲಿ ಕಟ್ಟಾಗಿರುತ್ತೆ ಅಥವಾ ಸೈಡಲ್ಲಿ ಸ್ಟಿಚ್ ಬಿಟ್ಟು ಹೋಗಿರುತ್ತೆ. ಆ ಥರ ಬ್ಯಾಗನ್ನು ಕೂಡ ತಗೊಳ್ಬೋದು. ಹೊಸದೇ ತಗೊಳ್ಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಡಾರ್ಕ್ ಕಲರ್ ಇರೋದನ್ನು ತೆಗೆದುಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆರೆಂಜ್ ಕಲರ್ ಬ್ಯಾಗ್ ಕಟ್ ಮಾಡಿದ್ದೀನಿ. ಇದು ಉದ್ದ 22 ಸೆಂಟಿಮೀಟರು, ಅಗಲ 14 ಸೆಂಟಿಮೀಟರ್ ಇದೆ. ಇವಾಗ ಬಾರ್ಡರ್ನಲ್ಲಿ ಫೆವಿಕ್ರಿಲ್ ಹಾಕ್ಬಿಟ್ಟು ಲೇಸನ್ನು ಅಂಟಿಸ್ತಾ ಇದ್ದೀನಿ. ಎಡ್ಜಲ್ಲಿ ಸ್ವಲ್ಪ ಜಾಸ್ತಿ ಗಮ್ಮನ್ನು ಹಾಕ್ತಾ ಇದ್ದೀನಿ. ಲೇಸ್ ಅಂಟಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೆ ಹಾಗೆ ಬಿಡಬೇಕಾಗತ್ತೆ. ಇದೇ ರೀತಿ 4 ಸೈಡಲ್ಲಿ ಲೇಸನ್ನು ಅಂಟಿಸಿದ್ದೀನಿ. ಮೇಲೆ ಕೆಳಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಮಡಿಸ್ಕೋಬೇಕಾಗತ್ತೆ. ಈ ಶೇಪ್ನಲ್ಲಿ, ಬಟರ್ಫ್ಲೈ ಶೇಪ್ನಲ್ಲಿ ಮಡಿಸಿ ಇಟ್ಕೋಬೇಕು. 4 ಸೈಡು ಬಾರ್ಡರು ಕ್ಲಿಯರಾಗಿ ಕಾಣಿಸೋ ಥರ ಇರಬೇಕು. ಮಧ್ಯದಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಸ್ಟೆಪ್ಲರ್ ಹಾಕಿ ನೀಟಾಗಿ ಎಲ್ಲವನ್ನು ಜೋಡಿಸ್ಕೋಬೇಕು. ಈ ರೀತಿ ಬಂದಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ 2 ಎಳೆ ದಾರಕ್ಕೆ ಸೂಜಿಯನ್ನು ತೂರಿಸಿ ತಗೊಳ್ತಾ ಇದ್ದೀನಿ. ಒಂದು ಗೋಲ್ಡ್ ಕಲರ್ ಚಿಕ್ಕ ಬೆಲ್ ತೆಗೆದುಕೊಂಡು ಸೂಜಿಯಲ್ಲಿ ತೂರಿಸಿ ಗಂಟು ಹಾಕ್ತಾ ಇದ್ದೀನಿ ತುದಿಯಲ್ಲಿ. ಈ ರೀತಿ ತುದಿಯಲ್ಲಿ ಬೆಲ್ ಸೇರಿಸಿದ್ದೀನಿ. ಇವಾಗ ಒಂದು ಫ್ಲವರ್ ಶೇಪು ಬೀಡ್, ನಂತರ ಒಂದು ಪರ್ಲ್ ಈ ಥರ ತೋರಿಸ್ತಾ ಇದ್ದೀನಿ. ದಾರದಲ್ಲಿ ಇದನ್ನು ಪೋಣಿಸ್ಕೋಬೇಕು. ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡ್ಕೋಬೇಕು. ಮೇಲೆ ಯಾವ ಶೇಪ್ನಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀರಿ ಅದನ್ನು ನೋಡಿಬಿಟ್ಟು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಒಂದು ಪರ್ಲ್ ಮತ್ತು ಒಂದು ಬೀಡ್. ಏಳಾಯಿತು. ಇನ್ನು ಒಂದನ್ನು ತೋರಿಸ್ತಾ ಇದ್ದೀನಿ.
ಒಟ್ಟು 8 ಪರ್ಲ್ ತೋರಿಸ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟೆಪ್ಲರ್ ಪಕ್ಕದಲ್ಲಿ ತೋರಿಸ್ಕೋಬೇಕು. ತುಂಬ ಕೇರ್ಫುಲ್ಲಾಗಿ ತೋರಿಸ್ಕೋಬೇಕಾಗತ್ತೆ. ಗಮ್ ಹಾಕಿರೋದ್ರಿಂದ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಸೂಜಿಯನ್ನು ಕೈಗೆ ತಗುಲಿಸ್ಕೊಳ್ದೇ ಇರೋ ಹಾಗೆ ತೋರಿಸ್ಬಿಟ್ಟು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ದಾರದಿಂದ ಗಂಟು ಹಾಕ್ಕೋಬೇಕು. ಇದೇ ರೀತಿ ಎಷ್ಟು ಪೀಸ್ಗಳನ್ನು ಸೇರಿಸ್ಕೋಬೇಕು ಅನ್ನೋದನ್ನು ನೋಡಿಬಿಟ್ಟು ಅಷ್ಟು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 2 ಎಳೆಯನ್ನು ಸೇರಿಸಿದ್ದೀನಿ. 2 ಎಳೆಯನ್ನು ಸೇರಿಸಿದ್ದೀನಿ. ಇವಾಗ ಮೇಲ್ಭಾಗದಲ್ಲಿ ಲೇಸನ್ನು ತಗೊಂಡಿದ್ದೀನಿ. ಇದು ಬಾಗಿಲಿನ ಸೈಜ್ ನೋಡ್ಕೊಳ್ಬೇಕು. ಲೇಸು ಬಾಗಿಲಿನ ಸೈಜು ನೋಡಿಕೊಂಡು ಅಷ್ಟಕ್ಕೆ ಲೇಸನ್ನು ಕಟ್ ಮಾಡಿಕೊಂಡು ಅದಕ್ಕೆ ಈವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಡಿಸೈನನ್ನು, ಬಟರ್ಫ್ಲೈ ಶೇಪ್ ಡಿಸೈನನ್ನು ಸ್ಟೆಪ್ಲರಿಂದ ಅಂಟಿಸ್ಕೋಬೇಕು. ಸ್ಟೆಪ್ಲರ್ನಿಂದ ಅಟ್ಯಾಚ್ ಮಾಡಬೇಕು. ಒಂದಾಯಿತು. ಇದೇ ರೀತಿ ಒಂದರ ನಂತರ ಒಂದು ಡಿಸೈನನ್ನು ಸ್ಟೆಪ್ಲರ್ ಹಾಕಿ ಅಂಟಿಸ್ಕೋಬೇಕು. ಇಲ್ಲಿ 3 ಕಲರ್ನಲ್ಲಿ ನಾನು ಮಾಡಿದ್ದೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.